ಶ್ವೇತಾ ಅವರ ಹಾಂ ರೀ. ಇವತ್ತು ನಮ್ಮ ಕರ್ನಾಟಕ ಜನತೆಗೆ ಏನು ಮಾಡಿ ತೋರಿಸ್ಬೇಕಂತದ್ರಿ? ಬೆಳ್ಳುಳ್ಳಿ ಚಪಾತಿ. ವಾಹ್, ಕ್ಯಾ ಬಾತ್ ಹೈ! ಬೆಳ್ಳುಳ್ಳಿ ಚಪಾತಿ ತಿಂದ ಟೇಸ್ಟ್ ನೋಡೋಣಂತ. ತಡ್ರಿ ನೀವು ಹೋಗಿ ಫಸ್ಟ್ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬರ್ರಿ. ಸ್ಕಿಪ್ ಮಾಡ್ಲಾರ್ದ ಯಾಕೆ ಸ್ಕಿಪ್ ಮಾಡಿ ನೋಡ್ತೀರಿ? ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ತಿಳಿಯಂಗಿಲ್ಲ. ಬರೀ ರಿಕ್ಯಾಪಿಗೆ ಹೋಗ್ತಿರಪ್ಪ ನೀವು. ರಿಕ್ಯಾಪಿಗೆ ಹೋಗ್ಬೇಡ್ರಿ, ಪೂರ್ತಿ ವಿಡಿಯೋ ನೋಡ್ಕೊಂತ ಎಂಡ್ ಮಟ ಬರ್ರಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತುತ್ತು. ಅಲ್ಲೊಂದು ಸುಂದರ ತೋಟವಿದೆ, ಅಲ್ಲಿ ನೂರಾರು ಹೂಗಳ ರಾಶಿ ಇದೆ. ಇಲ್ಲೊಂದು ಪ್ರೀತಿಯ ಕೈ ತುತ್ತಿದೆ. ವೆಲ್ಕಮ್ ಬ್ಯಾಕ್ ರೀ ಶ್ವೇತಾ ಅವ್ರೆ, ಹೆಂಗದ್ರಿ? ಥ್ಯಾಂಕ್ ಯು ಸೋ ಮಚ್ ರೀ. ಭಾಳ ದಿನ ಆದಮೇಲೆ ಬರತ್ತೀನಿ. ಸ್ಪೆಷಲ್ ಆಗಿರೋ ಒಂದು ರೆಸಿಪಿನ ನಿಮಗೆ ಮಾಡಿ ಕೊಡ್ಬೇಕಂತ ಹೇಳಿ. ವಾವ್, ಸೊ ಏನದು ಸ್ಪೆಷಲ್ ಆಗಿರೋ ರೆಸಿಪಿ? ಬೆಳ್ಳುಳ್ಳಿ ಚಪಾತಿ. ಬೆಳ್ಳುಳ್ಳಿ ಕಬಾಬ್ ಆತೇನು ಬೆಳ್ಳುಳ್ಳಿ ಚಪಾತಿ ಬಂದ್ರಪ್ಪ. ಹಂಗಿತ್ತಂದ್ರೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾರೆ ಬರ್ರಿ. ಚಪಾತಿ ಹಿಟ್ಟು, ತುಪ್ಪ, ಚಿಲ್ಲಿ ಫ್ಲೇಕ್ಸ್, ಬೆಳ್ಳುಳ್ಳಿ, ಕೊತ್ತಂಬರಿ, ಉಪ್ಪು, ಆರಿಗೇನೋ, ಚೀಸ್. ಶ್ವೇತಾ ಅವ್ರ, ಹಂಗಿತ್ತಂದ್ರೆ ಇದನ್ನ ಮಾಡಕ್ ನಾನು ನಿಮಗೆ ಫಸ್ಟಿಗೆ ಏನು ಕೊಡ್ಲಿ? ನೀವು ಫಸ್ಟಿಗೆ ಏನು ಕೊಡಕ್ಕೆ ಹೋಗ್ಬೇಡ್ರಿ. ನಂಗೆ ಫಸ್ಟಿಗೆ ಇದನ್ನ ತೊಗೊಂಡು ಹಿಂಗೆ ಹೊಡಿತೇನೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಈಗ ನಾನು ಚಪಾತಿ ಲಟ್ಟಿಸ್ಕೋತೇನೆ ಫಸ್ಟ್. ಓಕೆ, ಸೊ ಏನು ರೆಡಿ ಮಾಡ್ಕೊಂಡ್ ಬಂದ್ಬಿಟ್ಟಿರಿ ಹಿಟ್ಟನ್ನ ನಾನು ಚಪಾತಿ ಹಿಟ್ಟು ನಾದ್ಕೊಂಡಿಟ್ಟೇನಿ. ಮಾಮೂಲಿ ನಾವು ಮನೆ ಒಳಗೆ ಹೆಂಗೆ ಚಪಾತಿ ನಾದಾಗ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಹಿಂಗೆ ನಾದ್ಕೊಂಡಿಟ್ಟಿರ್ತೇವಲ್ಲ, ಹಂಗೆ ನಾನು ಚಪಾತಿ ಹಿಟ್ಟನ್ನು ನಾದಿಟ್ಕೊಂಡೇನಿ ಮೆತ್ತಗ. ಚಪಾತಿ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ್ರಿ. ಇಷ್ಟು ನಾವು ಮಾಮೂಲಿ ಚಪಾತಿಗೆ ಎಷ್ಟು ಹಿಟ್ಟು ತೊಗೊಂಡಿರ್ತೀವಲ್ಲ ಅಷ್ಟು ಹಿಟ್ಟು. ನೀವು ಬೇಕಂದ್ರೆ ಎಣ್ಣೆ ಹಚ್ಚಿನೂ ಲಟ್ಟಿಸ್ಕೋಬಹುದು, ಇಲ್ಲ ಅಂದ್ರೆ ಹಿಟ್ಟು ಹಚ್ಚಿನೂ ಅಂದ್ರೆ ಚಪಾತಿ ಹಿಟ್ಟನ್ನ ಹಚ್ಚಿ ಸಹಿತ ಲಟ್ಟಿಸ್ಕೋಬಹುದು. ಈಗ ಚಪಾತಿನ ಲಟ್ಟಿಸ್ಕೊಳ್ಳೋಣ್ರಿ. ಶ್ವೇತು, ಈ ರೆಸಿಪಿ ನೀವು ಎಲ್ಲಿ ಕಲಿತ್ರಿ? ಇದು ಒಂದ್ಸಲ ಹೋಟೆಲ್ಗೆ ಹೋದಾಗ ನಾವು ತಗೊಂಡಿದ್ವಿ. ಏನು? ಬಟರ್ ಗಾರ್ಲಿಕ್ ರೋಟಿ. ಬಟರ್ ಗಾರ್ಲಿಕ್ ರೋಟಿ, ಓಕೆ. ಹಾಗಾಗಿ ನಾನು ಮನೆ ಒಳಗೆ ನನ್ನ ಸ್ಟೈಲ್ ಒಳಗೆ ಯಾಕೆ ಇದನ್ನು ಟ್ರೈ ಮಾಡಬಾರ್ದು ಅಂದ್ರೆ ನನ್ನ ರೆಸಿಪೀಸ್ನ ಹಾಕಿ ಏನರ ಆ್ಯಡ್ ಮಾಡಿ ಅಂತ ಹೇಳಿ ಟ್ರೈ ಮಾಡಿ ನೋಡಿದ್ ನೀವು ಒಂದ್ಸಲ. ಭಾಳ ಚಲೋ ಬಂತ ಅಂದ್ಕೂಡ್ಲೆ ನಮ್ಮ ವೀಕ್ಷಕರಿಗೂ ಸಹಿತ ಒಂದ್ಸಲ ಮಾಡಿ ತೋರ್ಸುನು ಅಂತ ಹೇಳಿ ಮಾಡತ್ತೆ ನೋಡ್ರಿ. ನಮ್ದು ಚಪಾತಿ ಅಂತೂ ರೆಡಿ ಆತ್ರಿ. ಈಗ ಲಟ್ಟಿಸ್ಕೊಂಡು ಈಗ ಇದಕ್ಕೆ ಫಸ್ಟಿಗೆ ತುಪ್ಪ ಹಾಕೊಳತ್ತೀನಿ. ತುಪ್ಪ ಈಗ ಕ್ಲೈಮೇಟಿಗೆ ಕರಗಿಸಿಟ್ಟಿದ್ನಿ, ಮತ್ತೆ ವಾಪಸ್ ಗಟ್ಟಿಯಾಗೈತದ. ನಾವು ರೆಡಿ ಮಾಡ್ಕೋಬಾರ್ದು. ಎಷ್ಟು ಇದಾದ್ರೂ ಇದಾಕಿತ್ತು. ಇದಕ್ಕೆ ಒಂದು ಚಿಟಿಕೆ ಉಪ್ಪು ನಾನು ಆಲ್ರೆಡಿ ಇದ್ರೊಳಗೂ ಸಹಿತ ಹಾಕಿ ನಾದಿದ್ನಿ ಹಿಟ್ಟೊಳಗೆ. ಹಾಗಾಗಿ ಸ್ವಲ್ಪ ಬೇಕಂದ್ರೆ ಹಾಕೋಬೋದು, ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡ್ರಿ. ತುಪ್ಪ ಸವರ್ಕೊಂಡೆ. ನೆಕ್ಸ್ಟ್ ಇದು ಹಾಕ್ತೀರಿ ಸ್ವಲ್ಪ. ಓಕೆ, ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ಅಂದ್ರೆ ಕೈ ತುಪ್ಪ ಆಗೈತೆ ನಮ್ಮ ಶ್ವೇತಾ ಅವ್ರದ್ದು. ಇದು ಒಂಥರ ದೇಸಿ ಪಿಜ್ಜಾ ಅನ್ಸತ್ತೆ ನನಗೆ. ಟೇಸ್ಟು ಅಷ್ಟ ಜಬರ್ದಸ್ತ್ ಆಗಿರ್ತೈತೆ. ಹಾಕ್ರಿ ಇನ್ನೊಂದು ಸ್ವಲ್ಪ ಆಗ್ಲಿ. ಓಕೆ, ಚಿಲ್ಲಿ ಫ್ಲೇಕ್ಸ್ ಒಂದು ಅರ್ಧ ಟೇಬಲ್ ಸ್ಪೂನ್. ನಿಮ್ಗೆ ಬೇಕಂದ್ರೆ ಜಾಸ್ತಿ ಹಾಕೋಬಹುದು, ಬ್ಯಾಡ್ ಅಂದ್ರೆ ಕಡಿಮೆ ಹಾಕೋಬಹುದು. ಈಗ ಆರಿಗೇನೋ ಹಾಂ ಹಾಕ್ರಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟ ಆರಿಗೇನೋ. ಈಗ ಬೆಳ್ಳುಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟ ಸಣ್ಣಗೆ ಫೈನ್ಲಿ ಚಾಕ್ ಮಾಡಿಟ್ಕೊಂಡೆ ನಾನು. ಕರೆಕ್ಟ್. ಓಕೆ, ನೆಕ್ಸ್ಟ್ ನಮ್ಮ ಕೊತ್ತಂಬರಿ ಕೊತ್ತಂಬರಿ ಇಲ್ಲಾರ್ದ ಯಾವ ಅಡುಗೆ ಕಂಪ್ಲೀಟ್ ಆಗಂಗಿಲ್ಲ ನೋಡ್ರಿ. ಅದ್ರದ್ದೊಂದು ಫ್ಲೇವರ್ ಬೇರೆ. ಓಕೆ, ಈಗ ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸ್ ಚೀಸ್. ಎಸ್, ಚೀಸ್ ಯಾವುದು ಯೂಸ್ ಮಾಡ್ಬೋದಲ್ಲ? ಹಾಂ, ನೀವು ಬೇಕಂದ್ರೆ ತುರಿದು ಹಾಕೋಬಹುದು. ಇದನ್ನ ನೋಡ್ರಿ, ಸ್ವಲ್ಪ ಇದನ್ನ ಕಟ್ ಮಾಡ್ಕೊಳತ್ತೇನ ಸೆಂಟರಿಂದ ಒಂದು ಲೈನ್. ನೀವು ಬೇಕಂದ್ರೆ ತುರಿದು ಹಾಕೋಬಹುದು, ಇಲ್ಲಾಂದ್ರೆ ಹಿಂಗೆ ಸ್ಲೈಸ್ ತಂದು ಹಾಕೋಬಹುದು. ಯಾವುದು ಚೀಸ್ ಅನ್ನ ಯೂಸ್ ಮಾಡ್ಕೋಬಹುದು. ಇದ್ರಾಗ ಬೇಕಾದ್ರೆ ಮೊಜರೆಲ್ಲಾ ಚೀಸ್ ಅಂದ್ರೆ ಕಟ್ ಬರ್ತಾವ, ಅಥವಾ ಇಂಥದ್ದು ಸ್ಲೈಸ್. ಈಗ ನೋಡ್ರಿ, ಇದು ಒಂದು ಸೈಡ್ ಚೀಸ್ ಇಟ್ಟೇನಿ. ಇದನ್ನ ಹಿಂಗೆ ಟರ್ನ್ ಮಾಡ್ಕೊಳ್ಳೋದು. ಇದಕ್ಕೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಗಾರ್ಲಿಕ್ ಹಾಕೋಬಹುದು. ಆಪ್ಷನಲ್. ನಿಮಗೆ ಜಾಸ್ತಿ ಬೇಕು ಅನಿಸ್ತಂದ್ರೆ ಟೇಸ್ಟಿಂಗ್ಗೆ ಹಾಕೋಬಹುದು, ಇಲ್ಲಾಂದ್ರೆ ಬಿಡಬಹುದು. ನೆಕ್ಸ್ಟ್ ಓಕೆ, ಇಷ್ಟಂತರೂ ರೆಡಿ ಆತ. ಸೂಪರ್. ಈಗ ಇದನ್ನ ಸ್ವಲ್ಪ ಹಿಟ್ಟು ಹಾಕೊಂಡು ಲಟ್ಟಿಸ್ಕೊಳ್ಳೋದು. ಆಲ್ ರೈಟ್, ಸೂಪರ್ ರೀ. ಒಳಗಡೆ ಸ್ಟಫಿಂಗ್. ಎಸ್, ಇದು ನಿಮ್ಗೆ ಎಷ್ಟು ಬೇಕಷ್ಟು. ತೆಳ್ಳಗ ಬೇಕಂದ್ರೆ ತೆಳ್ಳಗ, ದಪ್ಪಗ ಬೇಕಂದ್ರೆ ದಪ್ಪಗ. ಯಾಕಂದ್ರೆ ಒಬ್ಬೊಬ್ರ ಕ್ರಿಸ್ಪಿ ಬಿರುಸಂತ ತಿನ್ನಕ್ಕೆ ಇಷ್ಟಪಡ್ತಾರೆ, ಒಬ್ಬೊಬ್ರ ಸಾಫ್ಟ್ ಆಗಿ ತಿನ್ನಕ್ಕೆ ಇಷ್ಟಪಡ್ತಾರೆ. ಸೊ ಅವ್ರವ್ರ ಟೇಸ್ಟಿಗೆ ತಕ್ಕಂಗ ನೀವು ಇದೀಗ ರೆಡಿ ಆತ ನಮ್ದು ಚಪಾತಿ. ತೆವಿ ಕಾಸಕ್ಕೆ ಇಟ್ಬಿಡ್ರಿ, ಬೇಯಿಸ್ಕೊಂಡ್ ಬಿಡೋಣ.
ಫುಲ್ ಈಗ ಹೈ ಫ್ಲೇಮ್ ಇಟ್ಕೊಂಡು ನಾನು ತೆವಿನ ಕಾಸ್ಕೋತೇನೆ ಫಸ್ಟ್ ತೆವಿ ಕಾಯ್ಲಿ ಒಂದು 2 ನಿಮಿಷ. ಶ್ವೇತಾ ಮೇಡಮ್ ಓರಿ ತೆವಿ ಕಾದೈತೆ ನೋಡ್ರಿ ಫುಲ್. ಆಯ್ತ್ರಿ. ಎಸ್. ಓಕೆ ನಮ್ದು ತೆವಿ ಕಾದೈತಿ ಈಗ. ರೆಡಿ ಆಗಿರ್ತಕ್ಕಂಥ ಚಪಾತಿ. ತುಪ್ಪ ಅದು ಏನು ಹಚ್ಚಂಗಿಲ್ಲ, ಡೈರೆಕ್ಟ್ ಬೇಯಿಸ್ಕೊಳ್ದಂಗ. ಮೇಲ್ಗಡೆ ಹಾಕಿದ್ರು ನಡೀತದೆ. ಒಬ್ಬೊಬ್ಬರು ಡಯಟ್ ಮಾಡೋರು ಏನೂ ಹಾಕೊಳ್ಳಂಗಿಲ್ಲ, ಡ್ರೈ ತಿಂತಾರ. ಹಂಗಾನು ಬೇಯಿಸ್ಕೊಂಡು ತಿನ್ಬೋದು. ನಾವೀಗ ಇದ್ರ ಮೇಲೆ ಮಾಡತ್ತೇವೆ ಅಂದ ಕೂಡಲೇ ಅದಕ್ಕೆ ಏನು ಹಚ್ಚೋದು ನೆಸೆಸಿಟಿ ಇಲ್ಲ. ಹಾಂ, ಏನಂತಾರೆ ಅದಕ್ಕೆ? ನಾನ್ ಸ್ಟಿಕ್. ಮೇಲ್ಗಡೆ ಸ್ವಲ್ಪ ತುಪ್ಪನ ಹಚ್ಕೊಳತ್ತೇನೆ. ಓಕೆ, ಹೆಲ್ದಿ ಆಗಿಲ್ಲ ಅಂತ. ಈಗ ನೋಡಿದ್ದೆ ಒಂದು ಸೈಡ್ ಸ್ವಲ್ಪ ಬೆಂದೈತಿ. ಓಕೆ, ಟರ್ನ್ ಮಾಡ್ಕೋತೇನೆ. ಈಗ ಮೇಲ್ಗಡೆ ತುಪ್ಪ ಹಾಕೊಂಡ್ರಿ. ಆ ಸ್ಮೆಲ್ ಎಷ್ಟು ಚಂದ ಬರೋದೈತೆ ನೋಡ. ಸೇಮ್ ಅದು ಹೋಟೆಲ್ನಾಗತ್ತೇನೆ ಸ್ಮೆಲ್ ಬರೋದೈತಿ. ಗಾರ್ಲಿಕ್ದ ಹುಳಿ ನಮ್ಮ ಹುಳಿ ಭಾರಿ ತುಪ್ಪ, ಸ್ವಲ್ಪ ತುಪ್ಪ. ಓಕೆ ಶತು ರೆಡಿ ಆತನಪ್ಪ. ರೆಡಿ ಆತ್ರಿ. ಈಗ 2 ಕಡೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಮುಗೀತು. ಓಕೆ ಓಕೆ, ಈಗ ನಮ್ದು ಗಾರ್ಲಿಕ್ ಚಪಾತಿ ಬೆಳ್ಳುಳ್ಳಿ ಚಪಾತಿ ರೆಡಿ ಆಗೈತಿ. ನಿಮ್ಗೀಗ ಸರ್ವ್ ಮಾಡ್ಕೊಡ್ತೇನಂತ. ನೀವೇನು ವಿಚಾರ ಮಾಡಕತ್ತೀರಿ? ಪಟ್ನ ಹೋಗಿ ರಿಕ್ಯಾಪ್ ನೋಡ್ಕೊಂಬರ್ರಿ. ಆದ್ರೆ ಡೈರೆಕ್ಟ್ ರಿಕ್ಯಾಪ್ ನೋಡಕ್ ಹೋಗ್ಬೇಡ್ರಿ, ನಿಮ್ಗೇನು ತಿಳಿಯಂಗಿಲ್ಲ. ಪೂರ್ತಿ ವಿಡಿಯೋ ನೋಡ್ಕೊಂಡು ಆಮೇಲೆ ರಿಕ್ಯಾಪ್ ನೋಡ್ಕೊಂಬರ್ರಿ. ಓಕೆ, ನೀವು ಮನೆ ಒಳಗೆ ಬೆಳ್ಳುಳ್ಳಿ ಚಪಾತಿನ ಮಾಡ್ಬೇಕಂತಿದ್ರೆ ಮತ್ತಿನ್ಯಾಕೆ ತಡ ಮಾಡತ್ತೀರಿ? ಬಡ ಪೆನ್ನ ಪೇಪರ್ ತಗೊಂಡು ರೆಡಿ ಆಗ್ರಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮತ್ತು ಮಾಡುವ ವಿಧಾನನ ಹೇಳ್ಕೊಡ್ತೀನಿ. ಚಪಾತಿ ಹಿಟ್ಟು 100 ಗ್ರಾಂ, ಬೆಳ್ಳುಳ್ಳಿ 15ರಿಂದ 20, ಕೊತ್ತಂಬರಿ 1 ಹಿಡಿಯಷ್ಟು, ತುಪ್ಪ 2 ಟೇಬಲ್ ಸ್ಪೂನ್, ಚಿಲ್ಲಿ ಫ್ಲೇಕ್ಸ್ 2 ಟೇಬಲ್ ಸ್ಪೂನ್, ಆರಿಗೇನೋ 2 ಟೇಬಲ್ ಸ್ಪೂನ್, ಚೀಸ್ 3 ಸ್ಲೈಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಚಪಾತಿ ಹಿಟ್ಟನ್ನ ಚಪಾತಿ ಹದಕ್ಕೆ ನಾದಿಟ್ಕೋರಿ. ಹಿಟ್ಟು ಅಥವಾ ಎಣ್ಣೆ ಹಚ್ಕೊಂಡು ಚಪಾತಿನ ಲಟ್ಟಿಸ್ಕೊಂಡು ಅದಕ್ಕೆ ತುಪ್ಪ ಉಪ್ಪು ಹಾಕಿ ಚಂದಾಗ ಸವರ್ಕೋರಿ. ಅದ್ರ ಒಳಗ ಚಿಲ್ಲಿ ಫ್ಲೇಕ್ಸ್, ಆರಿಗೇನೋ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕಿ ಚಪಾತಿನ ಸ್ಕ್ರೀನ್ನಾಗ ತೋರಿಸ್ದಂಗ ಕಟ್ ಮಾಡ್ಕೊಂಡು ಅದ್ರ ಒಳಗ ಚೀಸ್ ಹಾಕಿ ನಾವು ತೋರಿಸ್ದಂಗ ಚಪಾತಿನ ಮಡಚಿ ಮತ್ತೊಮ್ಮೆ ಚಪಾತಿನ ಲಟ್ಟಿಸ್ಕೊಂಡು ಕಾದ ಹಂಚಿನ ಮೇಲೆ 2 ಸೈಡ್ ಚಂದಾಗ ಬೇಯಿಸ್ಕೋರಿ. ಬೇಕಂದ್ರ ತುಪ್ಪ ಅಥವಾ ಎಣ್ಣೆ ಹಚ್ಚಿನೂ ಬೇಯಿಸ್ಕೋಬಹುದು. ಮತ್ತೇನಿಲ್ಲ ನೋಡ್ರಿ, ಇಷ್ಟ ಬೆಳ್ಳುಳ್ಳಿ ಚಪಾತಿ ರೆಡಿ ಆತ್ ನೋಡ್ರಿ. ತಗೋರಿ, ಫೈನಲಿ ಬೆಳ್ಳುಳ್ಳಿ ಚಪಾತಿ ಗಾರ್ಲಿಕ್ ಚಪಾತಿ ರೆಡಿ ಆಗೈತಿ. ತಿಂದು ಟೇಸ್ಟ್ ಮಾಡಿ ನೋಡಿ ಹೇಳ್ರಿ ಹೆಂಗಾಗೈತೆ ಅಂತ ಹೇಳಿ. ಓಕೆ 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 ಚೀಸ್ ಬರ್ಸ್ಟ್ ಆಗಿದೆ. ಚೀಸ್ ಏನು ಬರ್ಸ್ಟ್ ಆಗಿಲ್ಲ, ಬಟ್ ಚೀಸಿ ಫ್ಲೇವರ್ ಐತಿ. ಬಟ್ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಇದ್ರೊಳಗೆ ಬೆಳ್ಳುಳ್ಳಿ ಫ್ಲೇವರ್ ಬರತೈತಿ. ಯಾಕಂದ್ರೆ ಇದು ನಾವು ಅವತ್ತು ಏನು ತಿಂದಿದ್ವಲ್ಲ ಸೇಮ್ ಹಂಗಾಗೈತಿ. ಬಟ್ ಅವರ ಮೇಲ್ಗಡೆ ಇಟ್ಟು ಕೊಡ್ತಾರೆ, ನಾವು ಒಳಗಡೆ ಸ್ಟಫಿಂಗ್ ಮಾಡಿರೋದ್ರಿಂದ ಟೇಸ್ಟ್ ಬೇರೆ ಲೆವೆಲ್ಗನ ಒಯ್ದಿರ್ತೈತಿ. ಇದು ಏನಾಗೈತೆ ಕೊಡ್ತೇನೆ, ಅವರು ಮಾಡಿಕೊಟ್ಟಿದ್ರಲ್ಲ ಅದು ಮೇಲ್ಗಡೆ ಬೆಳ್ಳುಳ್ಳಿ ಉದುರಿಸಿದ್ರ ಹಸಿ ಇತ್ತ, ಅದನ್ನ ನ್ಯಾಲ್ಗಿ ಕೊಡ್ದಂಗ ಹಾಕಿತ್ತು. ಇದು ಬೆಳ್ಳುಳ್ಳಿ ಬೆಂದಾವಲ್ಲ ಅದ್ರ ಟೇಸ್ಟ್ ಬೇರೆ ಆಗೈತೆ. ಕರೆಕ್ಟ್ ರೀ, ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಟೇಸ್ಟ್ ಆಗೈತೆ ಇದ್ರದ್ದು ಹೇಳ್ಬೇಕಂದ್ರೆ. ಶ್ವೇತಾ ನೀವು ಒಂದು ಸ್ವಲ್ಪ ತಿನ್ರಿ. ಹಾಂ ರೀ, ಭಾರಿ ಆಗೈತೆ. ನಾನು ಟೇಸ್ಟ್ ಮಾಡಿ ನೋಡ್ತೇನೆ. ನೀವು ಇದನ್ನ ಟಿಫಿನ್ನೇ ಕಟ್ಟಿದ್ರಿ ಅಂದ್ರೆ ಇದ್ರ ಜೋಡಿ ಪಲ್ಯ ಗಿಲ್ಲೆ ಕಟ್ಟಬೇಕಂತ ಏನಿಲ್ಲ ಇಲ್ಲ, ಹೌದೇನಿಲ್ಲ? ಯಾಕಂದ್ರೆ ಖಾರ ಉಪ್ಪು ಹುಳಿ ಎಲ್ಲ ಇರ್ತೈತಿ. ಅದ್ರ ಜೊತೆಗೆ ಚಪಾತಿ ತಾಕತ್ ಒಂದು ಇರ್ತೈತಿ. ಸಾಸ್ ಅಷ್ಟಿಟ್ಟು ಮಕ್ಳಿಗೆ ಕೊಟ್ರೆ ಅಂದ್ರೆ ಅವ್ರಿಗೂ ಇಷ್ಟ ಆಕೈತಿ. ವಿದೌಟ್ ಸಾಸ್ ತಿಂದ್ರು ನಡೀತೈತಿ. ಅದನ್ನ ಟೇಸ್ಟ್ ಚಲೋ ಐತಿ. ಒಂದ್ಸಲ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತೆ ಅಂತೇಳಿ. ಇದೇ ರೀತಿ ಶ್ವೇತಾ ಅವರು ನಿಮಗೆ ಮತ್ತೆ ಸ್ಪೆಷಲ್ ರೆಸಿಪಿಗಳು ತರಬೇಕು ಅನ್ನೋದನ್ನ ಕಮೆಂಟ್ ಮಾಡ್ರಿ. ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರೆ ನೀವು, ನಾನು ಇವ್ರಿಗೆ ಬೆಳ್ಳುಳ್ಳಿ ಚಪಾತಿನ ಮಾಡಿಕೊಟ್ಟೆ. ಹೆಂಗೆ ಅನ್ನಿಸ್ತು? ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಎಪಿಸೋಡ್ನ ನಾನು ಇಲ್ಲೇ ಎಂಡ್ ಮಾಡತ್ತೀನಿ. ನೀವು ಯಾರ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ನಿಮ್ಗೆ ಏನಾದರೂ ಇತ್ತಂದ್ರೆ ಕೆಳಗಡೆ ನಿಮ್ಗೆ ಏನು ಮಾಡ್ಬೇಕಂತ ಕಾಂಟ್ಯಾಕ್ಟ್ ನಂಬರ್ ಐತಿ, ನಮ್ಮ ಐಡಿಗಳದಾವ, ಹೋಗಿ ಕಾಂಟ್ಯಾಕ್ಟ್ ಮಾಡ್ರಿ. ನೋಡ್ರಿ, ಮತ್ತೊಬ್ಬ ಹೊಸ ಅತಿಥಿ ಜೊತೆ ಸಿಗುನಂತ ಹೊಸ ಎಪಿಸೋಡ್ ಒಳಗೆ. ಲವ್ ಯು ಆಲ್, ಬೈ, ಟೇಕ್ ಕೇರ್.